ಗಾಂಧಿ ಕುಟುಂಬದ ಕುಡಿ ರಾಯಬರೇಲಿ ಕ್ಷೇತ್ರದ ಸಂಸದ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕನ ಪಟ್ಟವನ್ನು ಕಟ್ಟಲಾಗಿದೆ. ಲೋಕಸಭೆಯಲ್ಲಿ ಇನ್ನು ಮುಂದೆ ಮೋದಿ ವರ್ಸಸ್ ರಾಹುಲ್. ಲೋಕಸಭಾ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಇಂಡಿ ಒಕ್ಕೂಟದ ಸಭೆಯಲ್ಲಿ ರಾಹುಲ್ ಆಯ್ಕೆಗೆ ಒಮ್ಮತದ ನಿರ್ಣಯ ವ್ಯಕ್ತವಾಗಿದೆ. ರಾಹುಲ್ ಆಯ್ಕೆಯ ಬಗ್ಗೆ ಹಂಗಾಮಿ ಸ್ಪೀಕರ್ಗೆ ಮಾಹಿತಿಯನ್ನು ರವಾನಿಸಿದ್ದಾರೆ ನಾಯಕರುಗಳು. ಬರೋಬ್ಬರಿ 10 ವರ್ಷದ ನಂತರ ಅಧಿಕೃತ ವಿಪಕ್ಷ ನಾಯಕನ ಸ್ಥಾನವನ್ನ ರಾಹುಲ್ ಗಾಂಧಿ ಅವರು ಭರ್ತಿ ಮಾಡಿದ್ದಾರೆ. ಶಶಿ ತರೂರ್ ಸೇರಿ ಹಲವರು ಕೂಡ ರೇಸ್ನಲ್ಲಿದ್ರು. ಆದರೂ ಕೂಡ ರಾಹುಲ್ ಗಾಂಧಿ ಹೆಸರನ್ನ ಫೈನಲ್ ಮಾಡಿರುವಂಥದ್ದು. 2004ರಲ್ಲಿ 44 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. 2019ರಲ್ಲಿ 52 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಅಧಿಕೃತ ವಿಪಕ್ಷ ಸ್ಥಾನವನ್ನು ಪಡೆಯೋದಕ್ಕೆ 54 ಸೀಟುಗಳನ್ನು ಮ್ಯಾಕ್ಸಿಮಮ್ ಆಗಿ ಗೆಲ್ಲಬೇಕಿತ್ತು. ಈ ಬಾರಿ 99 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿರುವಂತಹದ್ದು, ಗೆದ್ದಿರುವಂಥದ್ದು. ಅದಕ್ಕೆ ರಾಹುಲ್ ಗಾಂಧಿ ಅವರ ನಾಯಕತ್ವ ಕಾರಣ, ಅವರು ನಡೆಸಿದಂತಹ ಭಾರತ್ ಜೋಡೋ ಕಾರಣ ಮತ್ತು ಭಾರತ್ ನ್ಯಾಯ ಯಾತ್ರೆ ಕಾರಣ ಅನ್ನುವಂತಹ ವಿಚಾರ ಈಗ ಬಹಿರಂಗವಾಗಿದೆ. ಅವರಿಗೆ ವಿಪಕ್ಷ ನಾಯಕನ ಸ್ಥಾನದ ಪಟ್ಟವನ್ನು ಕಟ್ಟಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, 10 ವರ್ಷದ ಬಳಿಕ ವಿಪಕ್ಷ ನಾಯಕನನ್ನ ಇವತ್ತು ಆಯ್ಕೆ ಮಾಡಿರುವಂತಹದ್ದು ಕಾಂಗ್ರೆಸ್ ನಾಯಕರುಗಳು. ಗಾಂಧಿ ಕುಟುಂಬದ ಕುಡಿ ಜೊತೆಗೆ 24ರ ಚುನಾವಣೆಯಲ್ಲಿ ಕೊಟ್ಟಂತಹ ಪರ್ಫಾರ್ಮೆನ್ಸ್ ಇಂದ ಆಚೆಗೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡುವುದಕ್ಕೆ ಯಾವೆಲ್ಲ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಅಂತ ಹೇಳಿ ಶಬೀರ್. ಪ್ರೇಮ್, ನೋಡಿ, 2000 ಈಗ ಇತ್ತೀಚೆಗೆ ಬಂದಂತ ಚುನಾವಣಾ ಫಲಿತಾಂಶ ಏನಿದೆ, ಈ ಫಲಿತಾಂಶಕ್ಕೆ ನೇರವಾಗಿ ರಾಹುಲ್ ಗಾಂಧಿ ಕಾರಣ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ. ಹೀಗಾಗಿ ವಿರೋಧ ಪಕ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ಅದರ ಜವಾಬ್ದಾರಿಯನ್ನ ಕೂಡ ರಾಹುಲ್ ಗಾಂಧಿ ಅವರೇ ವಹಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ಪಟ್ಟಿದ್ರು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಂಸದೀಯ ಸಭೆಯಲ್ಲೂ ಕೂಡ ಒಮ್ಮತದ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗಿತ್ತು. ಅದಾದ ಮೇಲೆ ಕಾಂಗ್ರೆಸ್ನ ಉನ್ನತ ಮಟ್ಟದ ಸಮಿತಿ ಏನಿತ್ತು ಅದರಲ್ಲೂ ಕೂಡ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಸಮಯಾವಕಾಶ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ತಿಳಿಸಿದ್ರು. ಈಗ ಅಂತಿಮವಾಗಿ ಅವರು ವಿರೋಧ ಪಕ್ಷದ ನಾಯಕರಾಗಕ್ಕೆ ಒಪ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸೋನಿಯಾ ಗಾಂಧಿ ಅವರು ಏನು ಲೋಕಸಭೆಯ ಹಂಗಾಮಿ ಸ್ಪೀಕರ್ ಏನಿದ್ದಾರೆ ಅವರಿಗೆ ಪತ್ರವನ್ನು ಬರೆದು ರಾಹುಲ್ ಗಾಂಧಿ ಅವರು ಈಗ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅಥವಾ ನೇಮಕ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದಿವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಅದನ್ನ ಅಫಿಷಿಯಲ್ ಆಗಿ ಕೂಡ ಈಗ ಘೋಷಣೆ ಮಾಡಿರುವಂತದ್ದು. ಇನ್ ಮುಂದೆ ರಾಹುಲ್ ಗಾಂಧಿ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಇರಲಿದೆ ಅನ್ನುವಂಥದ್ದು ಸ್ಪಷ್ಟ. ಯಾಕೆಂದ್ರೆ ಪ್ರಬಲವಾದಂತಹ ವಿರೋಧ ಪಕ್ಷವಾಗಿ ಈ ಹಿಂದೆ ಹೇಗೆ ಹೋರಾಟವನ್ನ ರೂಪಿಸ್ತಾ ಬಂದ್ರು ಅದೇ ರೀತಿ ಮುಂದಿನ ಹಂತದಲ್ಲೂ ಕೂಡ ಪ್ರತಿ ಹಂತದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಜವಾಬ್ದಾರಿ ರಾಹುಲ್ ಗಾಂಧಿ ಅವರ ಮೇಲಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಆಮ್ ಆದ್ಮಿ ಪಕ್ಷದ ನಾಯಕ